ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಡ್ಯಾಡ್ ಮೇಲೆ ಗೌರವ ಇಟ್ಟು ನನಗೆ ಓಟ್ ಹಾಕಿ ಗೆಲ್ಸಿದ ಎಲ್ಲ ಮೆಂಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಹೇಗೆ ಕೃತಜ್ಞತೆ ತಿಳಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ಏಜ್, ಎಕ್ಸ್ಪೀರಿಯನ್ಸ್ ಎಲ್ಲದರಲ್ಲೂ ಚಿಕ್ಕವನಾಗಿರೋ ನನ್ನನ್ನು ಈ ಎಲೆಕ್ಷನ್ಗೆ ನಿಲ್ಲಿಸಿ ಬೆಂಬಲ ಕೊಟ್ಟ ಅಕ್ಕ, ಭಾವ, ಅಣ್ಣ, ಅತ್ತಿಗೆ ಇವರೆಲ್ರಿಗೂ ಹ್ಯಾಟ್ಸ್ ಆಫ್. ಇನ್ನು ಕಾವೇರಿ ಈ ಎಲೆಕ್ಷನಲ್ಲಿ, ಕ್ಯಾಂಪೇನಲ್ಲಿ ಪ್ರತಿಯೊಂದರಲ್ಲೂ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ಲು. ಪ್ರತಿ ಕ್ಷಣ ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿ ನನ್ನ ಪ್ರಾಬ್ಲಮ್ಸ್ನ ಅವಳ ಪ್ರಾಬ್ಲಮ್ಸ್ ಅಂದ್ಕೊಂಡು ಪ್ರತಿಯೊಂದು ಸಾಲ್ವ್ ಮಾಡ್ತಾ ಇದ್ಲು. ಅವಳಿಲ್ಲ ಅಂದಿದ್ರೆ ನಾನು ಗೆಲ್ಲೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಕಾವೇರಿಗೆ ಹೇಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಕಾವೇರಿ. ಇಲ್ಲಿರೋ ಎಲ್ಲ ಸೀನಿಯರ್ ಮೆಂಬರ್ಸ್ ಗೈಡೆನ್ಸ್ ತಗೊಂಡು ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ನಾನು ಕೆಲಸ ಮಾಡ್ತೀನಿ. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ಸ್. ಕಂಗ್ರ್ಯಾಚುಲೇಷನ್ಸ್ ಪ್ರೀತು, ಐ ಆಮ್ ಪ್ರೌಡ್ ಆಫ್ ಯು. ನಮ್ಮ ಅಸೋಸಿಯೇಷನ್ಗೆ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು ಸರ್. ಹಲೋ, ಎಂಥ ಸ್ವೀಟ್ ಸುದ್ದಿ ಹೇಳಿದ್ರಿ. ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಗಾಡ್. ನಮಗಿವತ್ತು ಖುಷಿ ಸುದ್ದಿ ಮೇಲೆ ಇನ್ನೊಂದು ಖುಷಿ ಸುದ್ದಿ. ಅಪ್ಪಂಗೆ ಕಾನ್ಶಿಯಸ್ ಬಂದಿದ್ಯಂತೆ. ಅವರು ಕೋಮಾದಿಂದ ಹೊರಗಡೆ ಬಂದಿದಾರಂತೆ. ಹೌದಾಕ? ಓ ಗ್ರೇಟ್. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ.
ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಮ್ಮ. ಡಾಕ್ಟರ್ ಹೇಳ್ತಿದ್ರು ನೀವೆಲ್ಲ ತುಂಬ ಯೋಚನೆ ಮಾಡ್ತಿದ್ರಿ ಅಂತ. ನಿಮ್ಮ ಪ್ರೀತಿ ಪ್ರಾರ್ಥನೆ ಎಲ್ಲ ನನ್ನ ಬದುಕಿಸ್ಬಿಡ್ತು. ಯಾರು ಬೇಜಾರು ಮಾಡ್ಕೋಬೇಡಿ, ಯಾರು ಅಳಬೇಡಿ. ನಾನು ಚೆನ್ನಾಗೇ ಇದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಿಮ್ಮನ್ನು ಬಿಟ್ಟು ನಾವು ಹೇಗೆ ಚೆನ್ನಾಗಿರ್ತೀವಪ್ಪ. ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದೀವಿ ನಾವೆಲ್ಲ. ನೀವ್ಯಾರು ಯೋಚನೆ ಮಾಡಬೇಡಿ ಕಣ್ರೋ. ನೋಡು, ನನಗೆ ಆರಾಮಾಗಿದ್ದೀನಿ. ನೀವು ಎಲ್ಲರೂ ನಿಶ್ಚಿಂತೆಯಿಂದ ಇರಿ. ಅಂತೂ ನೀವು ಮೊದಲ ಥರ ಆದ್ರಲ್ಲ, ಅಷ್ಟು ಸಾಕು. ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ನಮಗೆ? ಡ್ಯಾಡ್,